ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನೆನ್ನೆ ಹರಿದ್ವಾರದಿಂದ ಡೆಹ್ರಾಡೂನ್ ಬಂದ್ವಿ. ಈ ಡೆಹ್ರಾಡೂನಲ್ಲಿ HP ಪೆಟ್ರೋಲ್ ಪಂಪಲ್ಲಿದ್ವಿ. ಇವತ್ತು ಡೆಹ್ರಾಡೂನ್ ಸಿಟಿನ ಕಂಪ್ಲೀಟಾಗಿ ತಿರ್ಗಾಡ್ಕೊಂಡು ನೋಡಿಕೊಂಡು, ಡೆಹ್ರಾಡೂನ್ ಸಿಟಿಲಿ ಏನೇನಿದೆ ಗೊತ್ತಿಲ್ಲ, ಏನಾದರೂ ಒಂದು ನೋಡೋಂಥ ಪ್ಲೇಸ್ಗಳಿದ್ರೆ ಅದನ್ನೆಲ್ಲ ನೋಡಿಕೊಂಡು, ಹಾಗೆ ಡೆಹ್ರಾಡೂನಿಂದ ಹಿಮಾಚಲ್ ಪ್ರದೇಶ್ ಬಾರ್ಡರು 65 ಕಿಲೋಮೀಟರ್ ಇದೆಯಂತೆ. ಇವತ್ತು ಹೆಂಗಾದ್ರು ಮಾಡಿ ಹೊರಡಲೇಬೇಕು ಹಿಮಾಚಲ್ ಪ್ರದೇಶ್ಗೆ. ಬಾರ್ಡ್ರ್ ಹತ್ರ ಆದರೂ ಹೋಗಲೇಬೇಕು. ಸೊ ಇವತ್ತು ಟ್ರೈ ಮಾಡೋಣ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೈಕಲ್ ಲಗೇಜ್ ಪ್ಯಾಕಿಂಗ್ ಎಲ್ಲ ಆಯಿತು. ಸೊ ಇವಾಗ ಹೊರಡೋದೊಂದೇ ಬಾಕಿ. ಸೊ ಹೊರಡೋಣ ಇವಾಗ. ನಾನು ಸೈಕಲ್ ಸರ್ವಿಸ್ ಮಾಡಿಸಿ ಆಲ್ರೆಡಿ ಒಂದು 4 ಮಂತ್ ಆಗಿದೆ. ಗುಜರಾತಲ್ಲಿದ್ದಾಗ ಸರ್ವಿಸ್ ಮಾಡಿಸಿದ್ದು, ಅಹಮದಾಬಾದ್ನಲ್ಲಿ. ಆನಂತರ ಎಲ್ಲೂ ಕೂಡ ರಾಜಸ್ಥಾನಲ್ಲೆಲ್ಲ ಸರ್ವಿಸ್ ಮಾಡಿಸ್ತಿಲ್ಲ. ಆನಂತರ ಉತ್ತರಾಖಂಡ್ ಬಂದಾಗ ಒಂದು ಡೆಕಾಥ್ಲಾನ್ ಸಿಕ್ತು. ನನ್ನ ಸೈಕಲ್ ಶೋರೂಮ್ ಇದು. ಇಲ್ಲೇ ರೆಡಿ ಮಾಡಿಸ್ಬೇಕು ಆ ಸೈಕಲ್ನ. ಲೋಕಲಲ್ಲೆಲ್ಲ ಮಾಡಿಸಿದ್ರೆ ಅದು ಸರಿಯಾಗೋದಿಲ್ಲ. ಹಾಗಾಗಿ ಉತ್ತರಾಖಂಡಲ್ಲಿ ಇದೊಂದೇ, ಡೆಹ್ರಾಡೂನಲ್ಲಿ ಇದೊಂದೇ ಶೋರೂಮ್ ಇರೋದು. ಸೊ ಇಲ್ಲಿ ರೆಡಿ ಮಾಡಿಸ್ಕೊಂಡು ಹಿಮಾಚಲ್ ಪ್ರದೇಶ್ ಕಡೆ ಹೊರಡಬೇಕು. ಅದು ಸೈಕಲ್ ಸ್ವಲ್ಪ ಗೇರ್ ಬೀಳ್ತಾ ಇಲ್ಲ, ಫ್ರಂಟ್ ಗೇರು. ಅದನ್ನು ರೆಡಿ ಮಾಡಿಸ್ಕೊಂಡು, ಸ್ವಲ್ಪ ವೀಲ್ ಬೆಂಟಿದೆ, ಬೆಂಟೆಲ್ಲ ತೆಗಿಸ್ಕೊಂಡು ಇಲ್ಲಿಂದ ಹೊರಡಬೇಕು. ಟೈಮ್ ಇವಾಗ ಆಲ್ರೆಡಿ 9 ಗಂಟೆ ಆಗಿ. ಹೀಗೆ ಟೆಂಟ್ ನೋಡೋಣ ಅಂತ ಬಂದ್ವಿ. ಇದೊಂದು 10,000 ರೂಪಾಯಿ ಟೆಂಟ್ ಇದೆ. ಇಲ್ಲಿ ಕಾಣ್ತಾ ಇರೋದು ಇದು 10,000 ರೂಪಾಯಿ ಟೆಂಟ್ ನೋಡಿ. ಇದು ಒಳಗಡೆ ಮಸ್ತ್ ಇದೆ, ಚೆನ್ನಾಗಿದೆ. 3% ಟೆಂಟ್ ಇದು, ಬಟ್ ಅಷ್ಟೇ ಒಳ್ಳೆ ಕ್ವಾಲಿಟಿ ಇದೆ. ಇದು ತುಂಬ ಚೆನ್ನಾಗಿದೆ. 10,000. ಬಟ್ ಇಲ್ಲೇ ಯಾವುದೋ ಒಂದು ಚಿಕ್ಕ ಮನೆ ಇದೆ ಗುರು. ಇದೆಷ್ಟಂತ ಗೊತ್ತಾಗ್ತಾ ಇಲ್ಲ. ಹಾಕಿದ್ದಾರೆ. ಇದು 12,000 ಗುರು. ಇದು ಒಂದು ಫ್ಯಾಮಿಲಿನೇ ಇರ್ಬೋದು ಇದರಲ್ಲಿ, ಹಂಗಿದೆ. ಮತ್ತು ಇನ್ನೊಂದಿದೆ 2.5 ಇದು. ಇಲ್ಲಿರೋದು ಇದು 2% ಟೆಂಟು. ನನ್ನ ಹತ್ರ ಇದೆಯಲ್ಲ, ಇದೇ ಟೆಂಟ್ ಇದು. ನಾನು ಡೆಕಾಥ್ಲಾನ್ ತಗೊಂಡಿದ್ದು ಬೆಂಗಳೂರಲ್ಲಿ. ಸೊ ಇದು 2,500 ಟೆಂಟ್. ಓಪನ್ ಆಯಿತು. ಸೈಕಲ್ಲು ಒಳಗಡೆ ತಂದೆ. ಸೈಕಲ್ ರೆಡಿ ಮಾಡ್ತಾ ಇದ್ದಾರೆ. ಸೈಕಲ್ ಏನು ಜಾಸ್ತಿ ಪ್ರಾಬ್ಲಮ್ ಇಲ್ಲ. ಹಾಗೆ ಹಿಮಾಚಲ್ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಇವಾಗಲೇ ಅಡ್ವಾನ್ಸ್ ಆಗಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಇಲ್ಲೊಂದು ನಟ್ ಪ್ರಾಬ್ಲಮ್ ಆಗಿದೆ. ಇದೊಂದು ಹಾಕಿಸ್ಬೇಕು. ಇದೊಂದೇ ಪ್ರಾಬ್ಲಮ್, ಇನ್ಯಾವುದೂ ಇಲ್ಲ. ಸೊ ಅವರು ಗೇರ್ ಅದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೈಕಲ್ ಸರ್ವಿಸ್ ಎಲ್ಲ ಆಯಿತು. ತುಂಬ ಚೆನ್ನಾಗಿ ಮಾಡಿದರು ಗುರು. 1 ಗಂಟೆ ಟೈಮ್ ತಗೊಂಡು ಪ್ರತಿಯೊಂದು ಪಾರ್ಟು ಕೂಡ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಕ್ಲೀನಾಗಿ ರೆಡಿ ಮಾಡಿದರು. ಯಾಕಂದರೆ ಮುಂದೆ ಆ ಮನಾಲಿ, ಲೇ, ಲಡಾಖಲ್ಲೆಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ತುಂಬ ಕ್ಲೀನಾಗಿ ರೆಡಿ ಮಾಡಿ ಸರ್ ಅಂತಂದೆ. ಸೊ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟರು. ದುಡ್ಡೇನಿಲ್ಲ, ಫ್ರೀಯಾಗೆ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದರು. ಈ ಸೈಕಲ್ನ ಆಲ್ ಇಂಡಿಯಾದಲ್ಲಿ ಎಲ್ಲೇ ಹೋದರೂ ಫ್ರೀಯಾಗೆ ಮಾಡ್ಕೊಂಡು ಕೊಡ್ತಾರೆ. ಅದು ಒಂದು ಪ್ಲಸ್ ಪಾಯಿಂಟು. ಮತ್ತು ಯಾವತ್ತೂ ಕೂಡ ಇದು ಪ್ರಾಬ್ಲಮ್ ಬರೋದಿಲ್ಲ. ತುಂಬ ಚೆನ್ನಾಗಿದೆ ಸೈಕಲ್ ಮಾತ್ರ ಇದು. ಅದಕ್ಕೋಸ್ಕರ ಇದನ್ನು ತಗೊಂಡೆ. ಎಲ್ಲೂ ಕೂಡ ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್, ಬಹು ಧನ್ಯವಾದ. ಗಾಳಿ ಕಡಿಮೆ ಇದೆ ಅಂತೇಳಿ ಗಾಳಿ ಹೊಡಿತಾ ಇದ್ದಾರೆ. ಸೈಕಲ್ ಎಲ್ಲ ರೆಡಿ ಆಯಿತು ಗುರು. ಇವಾಗ ಹೊರಡೋದೆ ಹಿಮಾಚಲ್ ಪ್ರದೇಶ್. ಇವಾಗ ಡೆಹ್ರಾಡೂನ್ ಆದ ನಂತರ ಸಾಹಸ್ಪುರ್ ಅಂತ ಒಂದು ಊರಿದೆ, ವಿಲೇಜ್ ಇದೆ. ಆ ವಿಲೇಜ್ ಬಿಟ್ಟು ಆ ಕಡೆ ಹೋದರೆ ಹಿಮಾಚಲ್ ಪ್ರದೇಶ್ ಬಾರ್ಡರ್ ಇದೆಯಂತೆ. ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ. 45 ಕಿಲೋಮೀಟರ್ ಇದೆ, ಗೊತ್ತಿಲ್ಲ. ಸರಿ, ಇವಾಗ ಹೊರಡೋಣ. ಥ್ಯಾಂಕ್ ಯು ಡೆಕಾಥ್ಲಾನ್, ಥ್ಯಾಂಕ್ ಯು ಸೋ ಮಚ್. ಸರಿ, ಇವಾಗ ಹೊರಡೋಣ ಬನ್ನಿ. ಸೈಕಲ್ ಮಾತ್ರ ಚಿಂದಿಯಾಗಿದೆ ಹೊಡೆಯೋದಕ್ಕೆ. ಹೋಗ್ತಾ ಇರೋದೆ ಇವಾಗ. ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ತರಕಾರಿ ತಗೊಳಕ್ಕೆ ಬಂದ್ವಿ. ಇವರು ಇದ್ದಾರೆ. ಇವರು ಇಷ್ಟು ತರಕಾರಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ, ಬಹು ಧನ್ಯವಾದ. ನೋಡಿ, ಅದೇ ಒಂದು ಬೆಳ್ಳುಳ್ಳಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ, ಧನ್ಯವಾದ. ಈ ನಾಟಿ ಕುಂಬಳಿಕಾಯಿನ ಕನ್ನಡದಲ್ಲೇ ನಾಟಿ ಕುಂಬಳಿಕಾಯಿ
ಇದನ್ನ ಹಿಂದಿನಲ್ಲಿ ಕದ್ದು ಅಂತಾರಂತೆ ನೋಡಿ. ಕದ್ದು ಎಷ್ಟೊಂದು ಇಟ್ಕೊಂಡಿದ್ದಾರೆ, ಕದ್ದು ಎಷ್ಟೊಂದು ಇಟ್ಕೊಂಡಿದ್ದಾರೆ. ದೇಹರಾದೂನ್ ಸಿಟಿ ಬಿಟ್ಟು ಹೊರಗಡೆ ಬಂದ್ವಿ ಗುರು. ಈ ಸಿಟಿ ಎಷ್ಟು ಚಿಕ್ಕದು ಅಂದರೆ ತುಂಬ ಚಿಕ್ಕದು. ಅಂದರೆ ಇದು ಉತ್ತರಾಖಂಡಿಯ ಕ್ಯಾಪಿಟಲ್ ಸಿಟಿ. ಕರ್ನಾಟಕದಲ್ಲಿ ಬೆಂಗಳೂರು ಹೇಗೋ ಈ ಉತ್ತರಾಖಂಡಲ್ಲಿ ದೆಹರಾದೂನ್. ಈ ಸಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಹೆಂಗಂದರೆ ನೀವು ಸ್ಯಾಟಲೈಟಲ್ಲಿ ಒಂದು ಟೈಮ್ ನೋಡಿ, ಇದು ಎಷ್ಟು ಚಿಕ್ಕದು ಅಂದರೆ ತುಂಬ ನೀಟಾಗಿದೆ. ಎಲ್ಲೂ ಕೂಡ ರಸ್ತೆ ತಗ್ಗು ಹುಬ್ಬು ಆ ಥರ ಯಾವುದೂ ಇಲ್ಲ, ತುಂಬಾ ಚೆನ್ನಾಗಿದೆ. ಈ ಡೆಹರಾಡೂನ್ ಸಿಟಿ ಒಳಗಡೆ ಸೈಕ್ಲಿಂಗ್ ಮಾಡೋದಕ್ಕೆ ಮಾತ್ರ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಈ ಸಿಟಿ ಬಿಟ್ಟು ಇವಾಗ ಹೊರಗಡೆ ಬಂದಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಯಾವುದೋ ಒಂದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಇರುತ್ತಲ್ಲ ಅಷ್ಟಿದೆ ಅಷ್ಟೇ ಈ ಸಿಟಿ. ಆದರೆ ಇದು ಕ್ಯಾಪಿಟಲ್ ಸಿಟಿ. ಇಲ್ಲಿ ಅಲ್ಲಿ ಸ್ಕೂಟಿಲಿ ಹೋಗ್ತಾ ಇದ್ದಾರಲ್ಲ ಇಬ್ಬರು, ಹಿಂಗೆ ರಸ್ತೆಯಲ್ಲಿ ಬರ್ತಾ ಇದ್ವಿ. ಊಟ ಮಾಡಿ ಬನ್ನಿ ಅಂತ ಕರೀತಾ ಇದ್ದಾರೆ. ಯಾವುದು ಗುರು ಇದು? ನನಗೂ ನಾವು ಓದಕ್ಕೆ ಬರ್ತಾ ಇಲ್ಲ ಹಿಂದಿ. हाँ भैया कौन सा ऑफिस कौन सा? हाँ ಏನೋ ಬರ್ದಾಕಿದ್ದಾರೆ, ನಮಗೆ ಗೊತ್ತಾಗ್ತಾ ಇಲ್ಲ ಇದು. धन्यवाद भैया. थैंक यू भाई, धन्यवाद भैया. योर नाम? मेहमान हो यार देहरादून के. क्यों? योर नाम क्या? मेरा नाम है भाई रवि. रवि प्रधान. ओके ब्रो. आ रहे नीचे ಒಳಗಡೆ ಕರೀತಾ ಇದ್ದಾರೆ. ಅದು ಗುರು अरे कुछ नहीं करते, फ्रेंडली है तो. इसका नाम क्या है? इसका नाम है ब्रोनो. भैया ऑफिस है दिस इज? या ऑफिस. कौन सा ऑफिस? स्पोर्ट्स शोरूम. भाई बोल रहे जरा. ಒಳಗಡೆ ಕರೀತಾ ಇದ್ದಾರೆ. ಈಶಾ ಬುದ್ಧ ಏನು ಆಫೀಸ್ ಅಂತ ಗೊತ್ತಿಲ್ಲ ನನಗೂ. इसमें चलना एक वो है क्लास रूम. ओके. डाइनिंग फूडिंग डाइनिंग रूम. डाइनिंग हॉल. डाइनिंग. ओके 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 कम. ಏನಿರ್ಬೋದು ಅಂತ ಹೇಳಿದ್ರೊಳಗಡೆ ಹೋದಾಗ ನನಗೂ ಅರ್ಥ ಆಗಿದ್ದು, ಇಲ್ಲಿರೋ ಜನಗಳೆಲ್ಲ ಮದ್ಯಪಾನ ಮತ್ತು ಧೂಮಪಾನ ಇನ್ನೂ ಕೆಲವೊಂದು ಕೆಟ್ಟ ಚಟಗಳಿದಾವಲ್ಲ, ಅದಕ್ಕೆ ಇವರು ಬಲಿಯಾಗಿರೋರು. ಅದನ್ನೆಲ್ಲ ಬಿಡಬೇಕು ಅಂತ ಹೇಳಿ ಅವರೇ ಸ್ವಇಚ್ಛೆಯಿಂದ ತಿಂಗಳಿಗೆ 10,000 ರೂಪಾಯಿ ದುಡ್ಡು ಕಟ್ಟಿ ಅವರು ಈಗ ಈ ಒಂದು ಆಫೀಸಿಗೆ ಬಂದು ಇವರು ಇಲ್ಲೇ ಸ್ಟೇ ಮಾಡ್ತಾಯಿದ್ದಾರೆ. ಅವರು ಕಂಪ್ಲೀಟಾಗಿ ಬಿಡೋವರೆಗೂ ಅವರು ಹೊರಗಡೆ ಹೋಗೋದಿಲ್ಲ, ಇದರಲ್ಲೇ ಇರ್ತಾರೆ. ಇಲ್ಲೇ ಊಟ ತಿಂಡಿ ಕಾಫಿ ಟೀ ಮತ್ತು ಎಲ್ಲದೂ ಕೂಡ ಈ ಆಫೀಸಿಂದನೇ ನೋಡ್ಕೊಳ್ತಾರೆ. ಬಟ್ ಫರ್ ಮಂತ್ 10,000 ಇವ್ರ ಹತ್ರ ಇಸ್ಕೊಳ್ತಾರೆ. ನೋಡಿ ತುಂಬ ಜನ ಬಂದಿದ್ದಾರೆ. ಅಂದರೆ ಡೆಲ್ಲಿ, ಹರಿಯಾಣ, ಹಿಮಾಚಲ್ ಪ್ರದೇಶ್ ಮತ್ತು ದೇಹರಾದೂನ್ ಎಲ್ಲ ಕಡೆಯಿಂದನೂ ಇಲ್ಲಿಗೆ ಜನ ಬರ್ತಿದ್ದಾರೆ. ಟೋಟಲಿ ಇವಾಗ 62 ಜನ ಇದ್ದಾರೆ. ಅದೊಂದೇ ಅಲ್ಲ, ಮತ್ತು ಕೆಲವೊಂದು ಡಿಪ್ರೆಷನ್ಗೆ ಹೋಗಿರ್ತಾರಲ್ಲ, ಪ್ರೀತಿಯಲ್ಲಿ ಮೋಸ ಹೋಗಿ ಅವರು ಕೂಡ ಇದರಲ್ಲಿ ಒಂದು 4-5 ಜನ ಇದ್ದಾರಂತೆ. ನನಗೆ ಕೇಳಿ ತುಂಬ ಶಾಕ್ ಆಗೋಗ್ಬಿಡ್ತು, ಇದೇನು ಈ ಥರ ಇದೆ ಇಲ್ಲಿ ಅಂತೇಳಿ. ನಮಗೆ ಉತ್ತರಾಖಂಡ್ ಅಂದ ತಕ್ಷಣ ನೆನಪಾಗೋದು ಬೆಟ್ಟ ಗುಡ್ಡ
ಸರೋವರ ಆ ಥರ ಎಲ್ಲ ನೆನಪಾಗ್ತಾ ಇರುತ್ತೆ. ಸೊ ಉತ್ತರಾಖಂಡಲ್ಲೂ ಸಾವಿರಾರು ಎಕರೆ ಕೃಷಿ ಭೂಮಿ ಇದೆ. ಈ ಉತ್ತರಾಖಂಡಲ್ಲಿ ಜಾಸ್ತಿ ಏನು ಬೆಳೀತಾರಂದರೆ ತುಂಬಾ ಕಬ್ಬು ಬೆಳೀತಾರೆ, ಆನಂತರ ಈ ಭತ್ತ ಬೆಳೀತಾರೆ. ಕಬ್ಬು, ಭತ್ತ ಮತ್ತು ಆಲೂಗೆಡ್ಡೆ ತುಂಬ ಬೆಳೀತಾರೆ ಈ ಉತ್ತರಾಖಂಡಲ್ಲಿ. ಅಂದರೆ ಯಾವ ಸೈಡ್ ಅಂದರೆ ಡೆಹ್ರಾಡೂನು ತುಂಬ ಸಮತಟ್ಟಾದ ಜಾಗ ಇದೆಯಲ್ಲ, ಹಾಗಾಗಿ ಈ ಕಡೆ ಮಾತ್ರ ಕೃಷಿ ಮಾಡ್ತಾರೆ. ಆ ಕಡೆ ಎಲ್ಲ ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ ಆ ಕಡೆ ಎಲ್ಲ ಯಾವುದೇ ಕೃಷಿ ಮಾಡೋದಕ್ಕಾಗೋದಿಲ್ಲ. ಈ ಕಡೆನೂ ಸುಮಾರು ಹಳ್ಳಿಗಳಿದ್ದಾವೆ. ಅಂದರೆ ನಮ್ಮ ಸಮತಟ್ಟಾದ ಭೂಮಿಯಲ್ಲಿ ಯಾವ ಥರ ಹಳ್ಳಿಗಳಿರ್ತಾವೋ ಈ ಜಾನುವಾರುಗಳು ಅವು ಕೂಡ ಈ ಕಡೆ ತುಂಬಾ ಇದ್ದಾವೆ. ನೋಡಿ, ತುಂಬಾ ಭೂಮಿ ಇದೆ ಈ ಕಡೆ. ಇಲ್ಲೂ ಕೂಡ ಕೃಷಿ ಮಾಡ್ತಾರೆ. ಬೋರ್ಗಳು ತುಂಬಾ ಇದ್ದಾವೆ ಈ ಕಡೆ. ಒಂಥರ ಯಾವುದೋ ಮಹಾರಾಷ್ಟ್ರ ಬಂದಂಗೆ ಆಯಿತು ಈ ಕಡೆ ಬಂದ ತಕ್ಷಣ. ಈ ಕಬ್ಬು ಅದೆಲ್ಲ ನೋಡಿದ ತಕ್ಷಣ ಮಹಾರಾಷ್ಟ್ರದಲ್ಲೂ ಕೂಡ ಈ ಥರ ತುಂಬಾ ಕಬ್ಬು ಬೆಳೆಯೋರು. ಇದು ನೋಡಿದ ತಕ್ಷಣ ಹಾಗೆ ಅನ್ನಿಸ್ತು. ನಮ್ಮ ಕರ್ನಾಟಕ ಸೈಡೆಲ್ಲ ಲೇಡೀಸು ಈ ಭತ್ತ ಪೈರು ನಾಟಿ ಮಾಡಿದರೆ, ಇಲ್ಲಿ ಗಂಡು ಮಕ್ಕಳು ಮಾಡ್ತಾಯಿದ್ದಾರೆ ನೋಡಿ. ಈ ನಾರ್ತ್ ಇಂಡಿಯಾ ಪೂರ ಈ ಕಡೆ ಎಲ್ಲ ಭತ್ತ ನಾಟಿ ಮಾಡೋದು, ರಾಗಿ ನಾಟಿ ಮಾಡೋದು ಎಲ್ಲರೂ ಕೂಡ ಈ ಕಡೆ ಗಂಡು ಮಕ್ಕಳೇ ನೋಡಿ. ಇದೆಲ್ಲ ಅಲ್ಲೇ ಕಂಪ್ಲೀಟ್ ಮಾಡಿದ್ದಾರೆ, ಅಲ್ಲಿ ಮಾಡ್ತಾಯಿದ್ದಾರೆ. ಅಲ್ಲಿ ಭತ್ತದ ಒಟ್ಟು ಕೀಳ್ತಾ ಇದ್ದಾರೆ ನೋಡಿ. ಹಿಮಾಚಲ್ ಪ್ರದೇಶ್ ಬಾರ್ಡರ್ ಇನ್ನು ಕೇವಲ 10 ಕಿಲೋಮೀಟರ್ ಇರೋದು. ಸೊ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ಗುರು, ಉತ್ತರಾಖಂಡ್ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಉತ್ತರಾಖಂಡಲ್ಲಿ ಕೆಲವೊಂದು ಪ್ಲೇಸ್ಗಳನ್ನ ಮಿಸ್ ಮಾಡ್ಕೊಂಡ್ವಿ, ಬಿಡಿ ಯಾವಾಗಾದರೂ ನೆಕ್ಸ್ಟ್ ಟೈಮ್ ನೋಡ್ಬೋದು ಅಂತೇಳಿ ಪ್ಲೇಸ್ಗಳನ್ನ ನೋಡೋದಕ್ಕಾಗಲಿಲ್ಲ. ಹಿಮಾಚಲ್ ಪ್ರದೇಶ್ ಬಾರ್ಡರ್ ಒಂದು 10 ಕಿಲೋಮೀಟರ್ ಇದೆ. ಇವತ್ತು ಚೆಕ್ ಪೋಸ್ಟಲ್ಲೇ ರೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ. ಹೊರಡೋಣ ಬನ್ನಿ. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ಅಪರೂಪಕ್ಕೆ ಉತ್ತರಾಖಂಡಲ್ಲಿ ಇಂಥ ರೋಡ್ ಸಿಕ್ಕಿರೋದು ನಮ್ಮ ಅದೃಷ್ಟ ಅನ್ಕೋಬೇಕು. ತುಂಬ ಚೆನ್ನಾಗಿದೆ ರೋಡ್ ಮಾತ್ರ. ಇವತ್ತು ಹಿಮಾಚಲ್ ಬಾರ್ಡರ್ಗೆ ಹೋಗೋದಕ್ಕಾಗಲಿಲ್ಲ. ಹಿಂದೆ ಕಾಣ್ತಾ ಇರೋ ನಯಾರ ಪೆಟ್ರೋಲ್ ಪಂಪಲ್ಲಿ ಇವತ್ತು ಇದೇ ಜಾಗದಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಆಲ್ರೆಡಿ ಟೆಂಟ್ ಹಾಕಾಯಿತು. ಟೈಮು 7 ಗಂಟೆ ಆಗಿದೆ, ಇನ್ನೂ ತುಂಬ ಬೆಳಕಿದೆ. ಸೊ ನಾಳೆ ಬೆಳಗ್ಗೆ ಹೋಗೋಣ, ಇವತ್ತು ರೆಸ್ಟ್ ಮಾಡಿಕೊಂಡು ಅಂತೇಳಿ ಇಲ್ಲೇ ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಇವತ್ತು ಇಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಬಾಯ್.